ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಹಿನ್ನೆಲೆ ಕಾರ್ಯಕ್ರಮ ಕೊನೆಯ ಘಟ್ಟಕ್ಕೆ ತಲುಪಿದೆ. ಇನ್ನು ಇಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ದರು. ಸಮಾರೋಪ ಸಮಾರಂಭಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. 12 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಮಸ್ತಕಾಭಿಷೇಕಕ್ಕೆ ದೇಶದ ಮೂಲೆ ಮೂಲೆಯಿಂದ ಮುನಿಗಳು ಬಂದು ಪಾವನ ಆಗ್ತಿದ್ದಾರೆ ಎಂದರು. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಗುಣಧರ ನಂದಿ ಮಹಾರಾಜರು, ವಿಶ್ವ ಶಾಂತಿಗಾಗಿ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದೆ ಅಂತ ಮಾತನಾಡಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ವೇದಿಕೆಯಲ್ಲಿ 12 ವರ್ಷಕ್ಕೆ ಒಂದ್ಸಲಿ ಬರ್ತಕ್ಕಂಥ ಈ ಮಹಾಮಸ್ತಕಾಭಿಷೇಕದ ಈ ಒಂದು ಸಮಾರಂಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಪೂಜ್ಯ ವರೂರು ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ಇಡೀ ಭಾರತ ದೇಶದಿಂದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮ. 12 ವರ್ಷಕ್ಕೆ ಒಂದ್ಸಲಿ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಬಂದು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಭಾಗದ ವರೂರು ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಈ ಒಂದು ಮಹಾಮಸ್ತಕಾಭಿಷೇಕದಲ್ಲಿ ಬಹಳಷ್ಟು ಜನರು ಭಾಗಿಯಾಗಿದ್ದಾರೆ. ಇವತ್ತು ಲಕ್ಷಾಂತರ ಜನರು ಬಂದು ಅವರ ಆಶೀರ್ವಾದವನ್ನು ಪಡೆದು ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಪಾವನ ಆಗ್ತಕ್ಕಂಥ ಕೆಲಸವನ್ನು ಮಾಡಿದಕ್ಕೆ ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಒಂದು ಸನ್ನಿಧಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹಬ್ಬದ ವಾತಾವರಣಕ್ಕೆ ಕೊನೆಯ ದಿನವಾಗಿದೆ ಮತ್ತು ಏನು ಮಹೋತ್ಸವ ಇತ್ತು, ಏನು ಈಗಾಗಲೇ ಅಂತಂದರೆ ಈ ಒಂದು ಮಹೋತ್ಸವಕ್ಕೆ ಒಂದು ರಾಜ್ಯ ವೈಭವನ್ನೇ ಸೃಷ್ಟಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಹಾರಾಜರಾದಂತಹ ಗುಣಧರ ನಂದಿಯವರು ಮಾಡಿದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ಗುರುಜಿ, ಒಂದು ರಾಜ್ಯ ವೈಭವವನ್ನು ಸೃಷ್ಟಿ ಮಾಡಿದ್ರಿ. ರಾಜ್ಯ ವೈಭವಕ್ಕೆ ಇಂದು ಕೊನೆಯ ದಿನ, ಅಂದರೆ 40 ಈ ಹಬ್ಬ ಬೇರೆ ಬೇರೆ ಪೂಜೆಗಳು ಇರ್ತವೆ, ಇವತ್ತು ಮಹೋತ್ಸವಕ್ಕೆ ಕೊನೆಯ ದಿನ. ಹೌದು, ಬಹಳ ಒಳ್ಳೆಯದಿಂದ, ಅತಿ ವಿಜೃಂಭಣೆಯಿಂದ, ಅತಿ ಉತ್ಸಾಹದಿಂದ, ನಿರ್ವಿಘ್ನಪೂರ್ವಕ ಇವತ್ತು ಕೊನೆಯ ದಿವಸ ಅಂತಿಮ ಚೆನ್ನಾಗನ್ನ ಶುರುವಾಗಿದೆ. ಈ ದೇಶಕ್ಕೆ, ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಗೆ ಈ ಕಾರ್ಯಕ್ರಮ ಒಂದು ಆನಂದ ತಂದು ಕೊಟ್ಟಿದೆ, ಒಂದು ಉತ್ಸಾಹ ತಂದು ಕೊಟ್ಟಿದೆ, ಒಂದು ಪುಣ್ಯಾರ್ಜನ ಅವಕಾಶ ತಂದು ಕೊಟ್ಟಿದೆ. ಈ ಪ್ರಮುಖವಾಗಿ ಇವತ್ತು ಮಹಾಯಜ್ಞವನ್ನು ಮಾಡ್ತಿದ್ದೀರಿ. ಇನ್ನೊಂದು ಕಡೆ ಅಂತಾರೆ ಸುಮೇರು ಪರ್ವತದಲ್ಲಿ ಧ್ವಜಾರೋಹಣ. ಹೌದು, ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಮೊದಲಿಗಾಗಿ 400 ಅಡಿ ಎತ್ತರವಾದಂಥ ಸುಮೇರು ಪರ್ವತದಲ್ಲಿ ಒಂದು 24 ಫುಟ್ ಎತ್ತರವಾದಂಥ ಧ್ವಜಾರೋಹಣ ಆಗಿ ಇಡೀ ಪ್ರಪಂಚಕ್ಕೆ ಒಂದು ಐತಿಹಾಸಿಕ ಘಟನಾ ನಿರ್ಮಾಣ ಮಾಡ್ತಾ ಇದ್ದಾವೆ. ಮಹಾಯಜ್ಞ ಜಗತ್ತದಲ್ಲಿ ಯುಕ್ರೇನ್ ಅಂತ, ಬಂಗಾಳ ಅಂತ ಅನೇಕ ತೊಂದರೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅವೆಲ್ಲ ಶಾಂತ ಆಗಲಿ, ಜಗತ್ತಿಗೆ ಶಾಂತಿ ತಲುಪಲಿ, ಜಗತ್ತಿಗೆ ಜನರು ಬಡವರಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಆಗಲಿ, ನಮ್ಮ ಕರ್ನಾಟಕ ಶಾಂತಿ ತೋಟದಾಗಲಿ, ಅದೇ ರೀತಿ ಅನೇಕ ಜನರಿಗೆ ಇಚ್ಛಿತ ಮನೋವಂಚಂತೆ ಕಾರ್ಯಸಿದ್ದಾಗಲಿ ಅಂತೇಳಿ ಮಹಾವಿಶ್ವಯಜ್ಞ ಇದೆ. ಪ್ರಮುಖವಾಗಿ ಮಹಾಯಜ್ಞದಲ್ಲಿ ಎಷ್ಟು ಕುಂಡಗಳಿರ್ತವೆ, ಎಷ್ಟು ಆಚಾರ್ಯಗಳು ಭಾಗಿಯಾಗ್ತಾರೆ ಗುರೂಜಿ? ಸುಮಾರು 9,000 ಕುಂಡದ ಆದೇಶ ಮಾಡಿದ್ದೇನೆ. ಎಟ್ಟಲ್ಲಿ ಕುಂಡು ಕುಂತವು ಅಷ್ಟು ಕುಂಡದಿಂದ ಮಹಾಯಜ್ಞ ಆರಂಭ ಆಗುತ್ತದೆ. ಈ ಮತ್ತು 15 ಟೋಟಲ್ 250 ಇದ್ದಂಥ ಸ್ವಾಮೀಜಿಯವರಿಂದ ಇದು ಮಹಾಯಜ್ಞ ಮಂತ್ರೋಚ್ಚಾರಣ ಆಗ್ತಿದೆ. ಪ್ರಮುಖವಾಗಿ ಇವತ್ತು ಮತ್ತಾರ ಸಮಾಗಮ ಆಗುತ್ತೆ ವರೂರಿನಲ್ಲಿ? ಸಾಯಂಕಾಲ ಫಿಲಿಮ್ ಇಂಡಸ್ಟ್ರಿ, ಬಾಲಿವುಡ್ ಇಂಡಸ್ಟ್ರಿಯಿಂದ ಟೋಟಲ್ 15 ಅಭಿನೇತಾಗಳು ಬಂದು ಒಂದು ಸಮಯದಲ್ಲಿ ಒಂದು ಸಂಗೀತೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಟ್ಟು 12 ದಿನದ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ತೆರೆ ಬೀಳದೆ ಇವತ್ತು. ಹೌದು, ಒಳ್ಳೆ ರೀತಿ ತಮ್ಮೆಲ್ಲ ಸಹಕಾರದಿಂದ, ಮೀಡಿಯಾ ಸಹಕಾರದಿಂದ, 5 TV ಕನ್ನಡದಿಂದ ಅನೇಕ ಚುಟ್ಟು ಕಾರ್ಯಕ್ರಮ ಸುದ್ದ ಭಾಳ ಯಶಸ್ವಿಯಾಗಿ ತಾವು ಪ್ರಸಾರ ಮಾಡಿದೆ. ಅದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.
ಇವತ್ತು ಅದ್ದೂರಿಯಾಗಿ 11 ದಿನಗಳ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ. ಪ್ರಮುಖವಾಗಿ ಇವತ್ತು ಒಂದು ವಿಶೇಷ ಅಂತಂದರೆ ಒಂದು ಮಹಾಯಜ್ಞ, ವಿಶ್ವ ಶಾಂತಿಗಾಗಿ ಮಹಾಯಜ್ಞ. ಆದರೆ 405 ಅಡಿ ಎತ್ತರದ ಒಂದು ಸುಮೇರ ಪರ್ವತದಲ್ಲಿ ಒಂದು ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡ್ಕೊಂಡು ಮುಖಾಂತರ ಇಲ್ಲಿ ಅಂದರೆ ವಿಶ್ವ ಶಾಂತಿಗಾಗಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಇವತ್ತು ನವಗ್ರಹ ತೀರ್ಥ ಮಾಡಲಿದೆ ಅನ್ನೋದು ಮಹಾರಾಜರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.